ದೃಶ್ಯದಲ್ಲಿ ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಸುದ್ದಿಯನ್ನ ಪ್ರಸಾರ ಮಾಡಿದ್ದು ಮೊದಲು ನಾವು, ಮಲಗಿದ್ದ ಅಧಿಕಾರಿಗಳನ್ನ ಎದ್ದು ಸ್ಥಳಕ್ಕೆ ದೌಡಾಯಿಸುವಂತೆ ಮಾಡಿದ್ದು ನಾವು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಡೈರೆಕ್ಟ್ ಆಗಿ ಕನ್ನಂಬಾಡಿ ಕಟ್ಟೆಯ ಒಡಲಿಗೆನೆ ಮೋಟಾರ್ ಪಂಪ್ ಅನ್ನ ಅಳವಡಿಸಿ ಅಲ್ಲಿಂದ ಪೈಪ್ ಮೂಲಕ ನೇರವಾಗಿ ಖಾಸಗಿ ಫಾರ್ಮ್ ಹೌಸ್ಗೆ ನೀರನ್ನ ಕಳ್ಳತನ ಮಾಡ್ತಾ ಇದ್ದ ಪ್ರಭಾವಿ ಅಧಿಕಾರಿ. ಈ ಸುದ್ದಿಯನ್ನ ಬೆಳಗ್ಗೆ 9:30ಕ್ಕೇನೆ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಕೇವಲ ಬ್ರೇಕ್ ಮಾಡಿದ್ದು ಮಾತ್ರವಲ್ಲ, ಅಲ್ಲಾಗ್ತಾ ಇರುವ ಅಕ್ರಮ ನೀರಿನ ಕಳ್ಳತನದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದು ಕೇವಲ ರಿಪಬ್ಲಿಕ್ ಕನ್ನಡ. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಯಿತು, ತಕ್ಷಣಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಕ್ರಮವಾಗಿ ಅಳವಡಿಸಿದ್ದ ಆ ಪೈಪ್ ಹಾಗೆ ಮೋಟಾರ್ ಅನ್ನ ಕಿತ್ತು ಬಿಸಾಕ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಸುದ್ದಿ ಯಾವ ರೀತಿ ಪ್ರಸಾರ ಮಾಡುತ್ತೆ, ಅದರ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದಕ್ಕೆ ಒಂದು ಸ್ಯಾಂಪಲ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಬ್ಬರು ಅಧಿಕಾರಿಗಳು ಕಿಶೋರ್ ಕುಮಾರ್ JEE ಹಾಗೆ ಸುರೇಶ್ ಬಾಬು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹಾಗೆ ಸಿಬ್ಬಂದಿ ಸಮೇತ ಹೋಗಿರುವ ಅಧಿಕಾರಿಗಳು ಅಲ್ಲಿ ಅಕ್ರಮವಾಗಿ ಅಳವಡಿಸಿದ್ದ ಪೈಪ್ ಹಾಗೆ ಅದಕ್ಕೆ ಸಂಬಂಧಪಟ್ಟ ಮೋಟಾರ್ ಎಲ್ಲವನ್ನ ಕೂಡ ಕಿತ್ತು ಬಿಸಾಕ್ತಾ ಇದ್ದಾರೆ. ಜನ, ರೈತರು ಕುಡಿಯೋ ನೀರಿಗೆ, ಬೆಳೆಗಳಿಗೆ, ರಾಸುಗಳಿಗೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಈ ಪ್ರಭಾವಿ ವ್ಯಕ್ತಿಗಳು ನೇರವಾಗಿ ಡ್ಯಾಮ್ನಿಂದ ತಮ್ಮ ಫಾರ್ಮ್ ಹೌಸ್ಗೆ, ಐಷಾರಾಮಿ ಫಾರ್ಮ್ ಹೌಸ್ಗೆ ನೀರಿನ ಕನೆಕ್ಷನ್, ಕಳ್ಳ ಮಾರ್ಗ, ಈ ಕಳ್ಳ ಮಾರ್ಗವನ್ನ ಕಟ್ ಮಾಡಿಸಿದ್ದು ಇದೀಗ ರಿಪಬ್ಲಿಕ್ ಕನ್ನಡದ ಈ ಸುದ್ದಿ. ನಮ್ಮ ಪ್ರತಿನಿಧಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗ್ಗಿನಿಂದಲೂ ಕೂಡ ನಮ್ಮ ಮಂಡ್ಯದ ಪ್ರತಿನಿಧಿ ಆನಂದ್ ಗ್ರೌಂಡ್ ನಲ್ಲಿದ್ದಾರೆ. ಯಾವ ಜಾಗದಲ್ಲಿ ಅಕ್ರಮವಾಗಿ ಈ ಮೋಟಾರ್ ಅನ್ನ ಅಳವಡಿಸಲಾಗಿತ್ತು, ಯಾವ ಜಾಗದಲ್ಲಿ ಅಕ್ರಮವಾಗಿ ಪೈಪ್ ಅನ್ನ ಅಳವಡಿಸಲಾಗಿತ್ತು, ಆ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಆನಂದ ಲೈವ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಇದರ ಪ್ರತಿಫಲ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಈಗ ಆ ಪೈಪು, ಮೋಟ್ರು ಎಲ್ಲವನ್ನ ಕೂಡ ಕಿತ್ತು ಪ್ರಭಾವಿ ವ್ಯಕ್ತಿಯ ಖಾಸಗಿ ಫಾರ್ಮ್ ಹೌಸ್ಗೆ ಹರಿದು ಹೋಗ್ತಾ ಇದ್ದ ನೀರಿನ ಕನೆಕ್ಷನ್ ಅದನ್ನ ಬಂದ್ ಮಾಡಿಸಿದ್ದಾರೆ. ಮುಂದೆ 9:30ಕ್ಕೆ ವರದಿ ಪ್ರಸಾರ, 10:40ಕ್ಕೆ ಅಧಿಕಾರಿಗಳು ದೌಡು. ಸಾಮಾನ್ಯವಾಗಿ ನಿಮಗೂ ಗೊತ್ತಿದೆ, ಈ ಸುದ್ದಿಯನ್ನ ಗಮನಿಸ್ತಾ ಇರೋ ವೀಕ್ಷಕರಿಗೂ ಗೊತ್ತಿದೆ, ಸರ್ಕಾರಿ ಅಧಿಕಾರಿಗಳಂದ್ರೆ ಅವ್ರಿಗೆ ಬೆಳಗ್ಗೆ ಆಗೋದೆ 11 ಗಂಟೆ, ಕಚೇರಿಗೆ ಹೋಗೋದು 12 ಗಂಟೆ, ಟೀ ಬ್ರೇಕ್ 12:15. ಕೆಲಸ ಮಾಡೋದು ಯಾವಾಗ ದೊಡ್ಡ ಪ್ರಶ್ನೆ. ಆದ್ರೆ ಇವತ್ತು ಇದ್ದ ಬದ್ದ ಕೆಲಸ ಬಿಟ್ಟು ಸ್ಥಳಕ್ಕೆ ದೌಡಾಯಿಸುವಂತೆ ಮಾಡಿದೆ ಅಧಿಕಾರಿಗಳನ್ನ ರಿಪಬ್ಲಿಕ್ ಕನ್ನಡದ ಈ ವರದಿ. 10:40 ಸುದ್ದಿ ಪ್ರಸಾರ ಆಗಿ 1 ಗಂಟೆ 10 ನಿಮಿಷದ ಒಳಗಾಗಿ ಸ್ಪಾಟ್ನಲ್ಲಿದ್ದಾರೆ ಅಧಿಕಾರಿಗಳು. ಹೋಗಿರೋದು ಚಿಕ್ಕ ಪುಟ್ಟ ಅಧಿಕಾರಿಗಳಲ್ಲ, AEE ಹಾಗೆ JEE ಹೋಗಿ ಸಿಬ್ಬಂದಿಗಳ ಜೊತೆಗೆ ಅಲ್ಲಿ ಅಕ್ರಮವಾಗಿ ಅಳವಡಿಸಿದ್ದ ಮೋಟಾರ್ ಅನ್ನ ತೆರವುಗೊಳಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಈ ನೀರು ಸೇರಬೇಕಾಗಿದ್ದು ಬಡ ರೈತನ ಜಮೀನಿಗೆ, ಈ ನೀರು ಸೇರಬೇಕಾಗಿದ್ದು ಗಂಟೆ ಗಟ್ಲೆ ಖಾಲಿ ಕೊಡವನ್ನ ಹಿಡಿದು ನಲ್ಲಿ ಮುಂದೆ, ಟ್ಯಾಂಕರ್ ಮುಂದೆ ಕ್ಯೂ ನಿಲ್ತಾ ಇರುವ ಆ ಬಡ ಮಹಿಳೆಯರ ಮನೆಗೆ ಹೋಗ್ತಾ ಇದ್ದಿದ್ದು ಪ್ರಭಾವಿ ವ್ಯಕ್ತಿಯ ಖಾಸಗಿ ಫಾರ್ಮ್ ಹೌಸ್ಗೆ. ಆ ಫಾರ್ಮ್ ಹೌಸ್ಗೆ ಹೋಗೋ ನೀರನ್ನ ಸ್ಟಾಪ್ ಮಾಡಿಸಿರುವ ಹೆಮ್ಮೆ ರಿಪಬ್ಲಿಕ್ ಕನ್ನಡಕ್ಕಿದೆ. ಈ ನೀರು ಇನ್ನು ಮುಂದೆ ಸೇರಬೇಕಾಗಿರೋದು ಹನಿ ನೀರಿಗೂ ಕೂಡ ಪರದಾಡ್ತಾ ಇರುವ ರೈತ ಹಾಗೆ ಸಾಮಾನ್ಯ ಜನರ ಮನೆಗಳಿಗೆ. ಅದಾಗೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ತನ್ನ ವರದಿಯನ್ನ ಸ್ಟಾಪ್ ಮಾಡೋದಿಲ್ಲ, ಆ ಜಾಗದಿಂದ ಈಚೆ ತೆರಳೋದಿಲ್ಲ. ನಮ್ಮ ಪ್ರತಿನಿಧಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಧಿಕಾರಿಗಳು, ಸಿಬ್ಬಂದಿಗಳು ಆ ಜಾಗಕ್ಕೆ ತೆರಳಿ ಅಲ್ಲಿ ಅಕ್ರಮವಾಗಿ ಅಳವಡಿಸಿದ್ದ ಪೈಪ್ ಹಾಗೆ ಮೋಟಾರ್ ಅನ್ನ ತೆರವುಗೊಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಪ್ರತಿನಿಧಿ ಆನಂದ್ ಕೂಡ ಅಧಿಕಾರಿಗಳ ಜೊತೆಯಲ್ಲೇ ಇದ್ದಾರೆ. ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೈಪು ಹಾಗೆ ವಿದ್ಯುತ್ ಕನೆಕ್ಷನ್ಗೆ ಅಳವಡಿಸಿದಂತಹ ವೈರ್ಗಳು ಎಲ್ಲವನ್ನ ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಇನ್ನು 5 ನಿಮಿಷಕ್ಕೆ ಎಲ್ಲವೂ ಕೂಡ ಬಂದಾಗುತ್ತೆ. ಅಕ್ರಮವಾಗಿ ನಡೀತಾ ಇದ್ದ ಈ ನೀರಿನ ಕಳ್ಳತನ ಬಂದಾಗುತ್ತೆ.
ಇದು ರಿಪಬ್ಲಿಕ್ ಕನ್ನಡದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಜನಪರವಾದ ಸುದ್ದಿಗಳನ್ನ ಮಾಡಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಫಲಶ್ರುತಿಯನ್ನ ತಲುಪೋದು ರಿಪಬ್ಲಿಕ್ ಕನ್ನಡದ ಧ್ಯೇಯ. ಅದು ಆಗಿದೆ. ಇವತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕನ್ನಂಬಾಡಿ ಒಡಲ್ಗೆನೆ ಡೈರೆಕ್ಟ್ ಆಗಿ ಅಳವಡಿಸಿದ್ದಾರೆ. ಮೋಟಾರ್ ಅನ್ನ ಕಿತ್ತು ಬಿಸಾಕ್ತಿದ್ದಾರೆ ಅಧಿಕಾರಿಗಳು ಹಾಗೆ ಸಿಬ್ಬಂದಿ. ಇದಾಗಿದ್ದು ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ ನಂತರದಲ್ಲಿ 9:30ಕ್ಕೆ ಪ್ರಾರಂಭವಾಯಿತು ನಮ್ಮ ಸುದ್ದಿ ಪ್ರಸಾರ. ನಿರಂತರವಾಗಿ ಆ ಸ್ಥಳದಲ್ಲೇ ನಿಂತು ನಮ್ಮ ಪ್ರತಿನಿಧಿ ಆನಂದ್ ಅಲ್ಲಾಗ್ತಾ ಇರುವ ನೀರಿನ ಕಳ್ಳತನದ ಇಂಚಿಂಚು ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಖಾಸಗಿ ಫಾರ್ಮ್ ಹೌಸ್ ಪ್ರಭಾವಿ ಪೊಲೀಸ್ ಅಧಿಕಾರಿ ಅನ್ನೋ ಮಾಹಿತಿ ಇದೆ, ಅವರ ವಿವರ ಸಂಗ್ರಹಿಸಿದ್ದಾರೆ. ಅವರ ಮಗನನ್ನ ಕಾನ್ಫರೆಂಟ್ ಮಾಡಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಎಲ್ಲರ ಮಾತು ಯಾವಾಗ ಆನ್ ಏರ್ ಆಯ್ತು, ಯಾವಾಗ ಸುದ್ದಿ ಪ್ರಸಾರ ಆಯ್ತು, ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು, ಸ್ಥಳಕ್ಕೆ ತೆರಳಿದ್ದಾರೆ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಅಕ್ರಮವಾಗಿ ಅಳವಡಿಸಿದ್ದ ಮೋಟಾರ್ ಹಾಗೆ ಪೈಪ್ ಎಲ್ಲವನ್ನ ಕೂಡ ಕಿತ್ತು ಬಿಸಾಕ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬೆಳಗ್ಗೆ 9:30ಕ್ಕೆ ಸುದ್ದಿ ಪ್ರಸಾರ ಆದಾಗ ಇದ್ದದ್ದು ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ರು. ಅವರೇನೆ ನನ್ನ ಜೊತೆಯಲ್ಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್ ಶೆಟ್ರೆ, ಸುಮ್ಮನೆ ನಮ್ಮ ಇಂಪ್ಯಾಕ್ಟು, ನಾವು ಸುದ್ದಿ ಪ್ರಸಾರ ಮಾಡಿದ್ವಿ, ಈ ರೀತಿ ಬೇರೆ ಎಲ್ಲ ಚಾನಲ್ಲು ಹೇಳಬಹುದೇನೋ, ಆದರೆ ರಿಪಬ್ಲಿಕ್ ಕನ್ನಡ ನಾವು ಸುದ್ದಿ ಪ್ರಸಾರ ಮಾಡಿ ಅದರ ಫಲಶ್ರುತಿ ಸಿಗೋವರೆಗೂ ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಮಂಡ್ಯದ ಸುದ್ದಿ ಕೂಡ ಸಾಕ್ಷಿ. ಖಂಡಿತವಾಗ್ಲೂ 9:30ಕ್ಕೆ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಬೇಕಿದ್ರೆ ಎಲ್ಲ ಚಾನೆಲ್ಗಳು ತೋರಿಸ್ರಪ್ಪ, ನೀವು ಎಷ್ಟೊತ್ತಿಗೆ ಸುದ್ದಿ ಪ್ರಸಾರ ಮಾಡಿದ್ವಿ ತೋರಿಸಿ. ಯಾವ ರೀತಿ ಬೆಂಡೆತ್ತಿದ್ವಿ, ಯಾರನ್ನೆಲ್ಲ ಕೇಳಿದ್ವಿ, ಕ್ಷಣಕ್ಕೆ ಬರಬೇಕು ಅಂತ ಹೇಳಿದ್ವಿ. 9:30 ಬಿಗ್ ಮಾರ್ನಿಂಗ್ನಲ್ಲಿ ಸುದ್ದಿ ಪ್ರಸಾರ ಆಗಿ ಕೆಲವೇ ಕ್ಷಣಗಳಲ್ಲಿ AEE ಕಿಶೋರ್ ಕುಮಾರ್, AE ಸುರೇಶ್ ಬಾಬು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹೆಂಗೆ ಕಿತ್ತು ಬಿಸಾಕಿದ್ದಾರೆ. 14 ಫಾರ್ಮ್ ಹೌಸ್ ಅಲ್ಲಿಯ ರೈತರಿಗೆ ಏನು ನೀವೇನು ಅಂದ್ಕೊಂಡಿದ್ದೀರಿ ನೀವು? ಯಾವ ರೀತಿ ಸುದ್ದಿ ಪ್ರಸಾರ ಮಾಡಿದ್ವಿ. ಈಗ ಉಳಿದವರೆಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡವನ್ನು ಇದೀಗ ಇಡೀ ಪಬ್ಲಿಕ್ ನೋಡ್ತಾ ಇದೆ. ಯಾರು ಬೇಕಿದ್ರು ಚಾಲೆಂಜ್ ಮಾಡ್ರಪ್ಪ. ಈ ಸುದ್ದಿ ಬ್ರೇಕ್ ಮಾಡಿದ್ದು 9:30ಕ್ಕೆ ರಿಪಬ್ಲಿಕ್ ಕನ್ನಡ. ಪ್ರೂಫ್ ಇದ್ರೆ ಹಾಕಿ, ನಮ್ಮ ಹತ್ರ ಇದೆ. 9:30ಕ್ಕೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ, ನೀವು ಬರಲೇಬೇಕು, ಬಂದಿಲ್ಲ ಅಂತಂದರೆ ನಿಮ್ಮ ಫೋಟೋ ಸಮೇತ ಹಾಕಬೇಕು ಅಂತ ಹೇಳಿದಾಗ ಅಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ಅಧಿಕಾರಿಗಳಿಗೊಂದು ಬೇಷ್ ಹೇಳ್ತೀವಿ, ಇದು ರಿಪಬ್ಲಿಕ್ ಕನ್ನಡ ಜನಪರವಾಗಿ ಒಂದು ಕಡೆ ಎರಡೆರಡು ಸ್ಟೋರಿಗಳನ್ನು ಮಾಡ್ತಾ ಇದ್ದೀವಿ ಸ್ಮಿತಾ ಅವರೇ. ಒಂದು ಕಡೆ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಿಂದ ನಮ್ಮ ದಿವಿತ್ ಇರ್ಬೋದು, ರಂಜಿತ್ ಇರ್ಬೋದು, ನಿರಂತರವಾಗಿ. ಆದರೆ ಯಾವಾಗ 500 ರೂಪಾಯಿಗೆ ಸಿಗಬೇಕಾದಂಥ ನೀರು 2,500 ರೂಪಾಯಿಗೆ ಮಾರಾಟ ಆಗ್ತಾ ಇದೆ, ನಾವು ಆ ಸುದ್ದಿ ಮತ್ತು ಇಲ್ಲಿ KRS ಒಡಲಿಗೆ ನೀವು ಕೈ ಹಾಕ್ತಾ ಇದ್ದೀರಿ. ಎಲ್ಲರಿಗೂ ಕೇಳೋದಿಷ್ಟೇ, ನೀವು ಯಾವುದೇ ಚಾನಲ್ಗಳು ನಮ್ಮ ಇಂಪ್ಯಾಕ್ಟ್ ಅಂತ ಹೇಳ್ತಾ ಇದ್ದೀರಲ್ಲ, ಸುದ್ದಿ ಯಾವಾಗ ಪ್ರಸಾರ ಮಾಡಿದ್ವಿ ತೋರಿಸಿ ನಮಗೆ. ನಾವು ಕೊಡ್ತೀವಿ ಪ್ರೂಫ್. 9:00ವರೆಗೆ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ, ಅದರ ತುಣುಕು ನಿಮ್ಮ ಮುಂದೆ. ಅವಕಾಶ ಕೊಟ್ಟ ಆ ಇಂಜಿನಿಯರ್ ಇನ್ನೂ ಕೂಡ ಆ ಅಧಿಕಾರದಲ್ಲಿ ಇದ್ದಾನ. ಯಾಕೆ ಅಂತ ಅಧಿಕಾರಿಗಳನ್ನು ಕಿತ್ತು ಬಿಸಾಕಬಾರ್ದು? ಯಾರು ರಾಜಕಾರಣಿನ, ಯಾರ ಮನೆಯ ಪ್ರಭಾವಿಗಳಿಗೆ ಯಾಕೆ ಬರ್ಕೊಂಡ್ಬಿಡ್ಲಿ ಇವರು? ಅದರಲ್ಲಿ KRS ಹೆಸರಲ್ಲಿ ನಿಮ್ಮ ಹೆಸರನ್ನು ಬರ್ಕೊಂಡ್ಬಿಡ್ಲಿ. ಅವನು ಪೊಲೀಸಾ, ಕಳ್ಳ ಪೊಲೀಸಾ? ಯಾರು ಪ್ರಭಾವಿಗಳು? ಫೋಟೋ ಬೇಕು ನನಗೆ, ಬೇಕು ಫೋಟೋ. ಆ್ಯಂಡ್ MB ಪಾಟೀಲ್ರೇ, ಬೃಹತ್ ನೀರಾವರಿ ಸಚಿವರು, ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಇಲ್ಲಿ ನಾವು ವಾಟರ್ ಮಾಫಿಯಾದ ಸ್ಟೋರಿ ಮಾಡ್ತಾ ಇದ್ದೀವಿ. 150 ರೂಪಾಯಿಗೆ ಸಿಗುವಂಥ ನೀರನ್ನು 2,500 ರೂಪಾಯಿಗೆ. ಇಲ್ಲಿ ಯಾರು ಈ ದಾಸ್ಯಗಳು? ಯಾರಿಗೆ ಕಳ್ಳರು? ನೀರು ಕಳ್ಳರು ಯಾವ ಪೊಲೀಸ್ ಆದ್ರೆ ಏನಂತೆ? ಕಿತ್ತು ಬಿಸಾಕಿರಿ ಅವನನ್ನು. ಯಾವ ದರ್ಪ ಇದು? ಇಲ್ಲಿಗೆ ಯಾರು ಬರಕ್ಕಾಗಿ? ಎಸ್, ಪ್ರತಿಯೊಬ್ಬರಿಗೆ ಹೇಳ್ತಾ ಇರುವಂಥದ್ದು, ಈ ಪ್ರೂಫ್ ತೋರಿಸ್ರಪ್ಪ. ನೀವು ಸುದ್ದಿ ಮಾಡಿದ್ರಿ ಅಂತ ಒಂದು ಪ್ರೂಫ್ ತೋರಿಸ್ರಪ್ಪ. ಇಂಪ್ಯಾಕ್ಟ್ ಅಂತ ಹಾಕೊಳ್ಳೋ ಚಾನೆಲ್ಗಳು ಪ್ರೂಫ್ ತೋರಿಸಿ. ನಿಮ್ಮದೇ ಇಂಪ್ಯಾಕ್ಟ್ ಆಗಿದ್ರೆ ಹಾಕ್ಕೊಳ್ಳಿ, ಕದಿಬೇಡಿ. ಅಲ್ಲಿ ನೀರು ಕಳ್ಳತನ ಆಗ್ತಾ ಇದೆ, ನೀವು ಸ್ಟೋರಿ ಕಳ್ಳತನ ಮಾಡಬೇಡಿ. ದಯವಿಟ್ಟು ನೀರು ಕಳ್ಳತನ ಆಗ್ತಾ ಇದೆ, ಸ್ಟೋರಿ ಕಳ್ಳತನ ಮಾಡಬೇಡಿ. ನೀವು ಸುದ್ದಿ ಪ್ರಸಾರ ಮಾಡಿದ್ರೆ ಪ್ರೂಫ್ ತೋರಿಸಿ. 9:30ಕ್ಕೆ ಬಿಗ್ ಮಾರ್ನಿಂಗ್ನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ದನ್ನು ನಾವು ತೋರಿಸಿದ್ದೀವಿ. ಮತ್ತೊಮ್ಮೆ ಬೇಕಿದ್ರೆ ತೋರಿಸ್ತೀವಿ. ನೀರು ಕಳ್ಳತನ ಆಗಿದೆ, ನೀವು ಸ್ಟೋರಿ ಕಳ್ಳತನ ಮಾಡಬೇಡಿ. ನೀರು ಕಳ್ಳತನ ಆಗಿದೆ, ಸ್ಟೋರಿ ಕಳ್ಳತನ ಮಾಡಬೇಡಿ. ಶೇಮ್. ರಿಪಬ್ಲಿಕ್ ಕನ್ನಡ ಈ ಸ್ಟೋರಿಯನ್ನು 9:00ವರೆಗೆ ಪ್ರಸಾರ ಮಾಡಿ ಅವರನ್ನು ತರಾಟೆಗೆ ತೆಗೆದುಕೊಂಡ ನಂತರ ಅಧಿಕಾರಿಗಳು ಬಂದಿದ್ದಾರೆ. ನೀವು ಈ ಥರ ಸ್ಟೋರಿ ಮಾಡಿದರೆ ತೋರಿಸಿ.
ಇಲ್ಲ ಅಂದರೆ ಇಂಪ್ಯಾಕ್ಟ್ ಅಂತ ಹಾಕೋಬೇಡಿ. ಬೇಕು ಅಂತಂದರೆ ವಿಜುವಲ್ ನಾವು ಕೊಡ್ತೀವಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇವತ್ತು ಬೆಳಗ್ಗೆ 9:00 ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. KRS ಒಡಲಿಗೆ ಕಣ್ಣ ಅನ್ನುವಂಥ ಸ್ಟೋರಿ. ಯಾವ ರೀತಿ ಕಿತ್ತೋಗಿರೋ ಅಧಿಕಾರಿಗಳು, ಯಾರೇ ಅಧಿಕಾರಿಗಳು, ಪೊಲೀಸ್ ಅಂತೆ. ಪೊಲೀಸಾ, ಕಳ್ಳ ಪೊಲೀಸಾ? ಇಲ್ಲಿ ಬೆಂಗಳೂರು ಮಾತ್ರವಲ್ಲ, ನಮಗೆ ಎಲ್ಲವೂ ಕೂಡ ಇಂಪಾರ್ಟೆಂಟ್. ನೀರಿಲ್ಲ ಅಂತೇಳಿ ಸಾಯ್ತಾ ಇದ್ದಾರೆ. 500 ರೂಪಾಯಿ ನೀರಿಗೆ 2,500 ರೂಪಾಯಿ ಕೊಟ್ಟು ನೀರು ಪಡೀತಾ ಇದ್ದಾರೆ. ಅಲ್ಲಿ ಕಮಿಷನರ್ ಹೇಳ್ತಾರೆ 60 ಟ್ಯಾಂಕರ್ ಇರೋದು ಅಂತೇಳಿ. ಇವತ್ತು 3,500 ಟ್ಯಾಂಕರ್ಗಳಿದೆ, ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಒಂದು ಕಡೆ ನೀರಿಲ್ಲ, ಅಲ್ಲಿರುವಂಥ ನೀರನ್ನು ಕಣ್ಣು ಹಾಕ್ತಾ ಇದ್ದೀರಿ. ಪ್ರತಿಯೊಬ್ಬರು ಸಂಸದೆ ಸುಮಲತಾ ಅವರು ಕೂಡ ಇಲ್ಲಿಗೆ ಬರಬೇಕು. ಸಂಸದೆ ಸುಮಲತಾ ಅವರು ಬರಬೇಕು, ಇಲ್ಲಿಗೆ ನೋಡಬೇಕಿದನ್ನು. ಆಮೇಲೆ ಬಂಡಿಸಿದ್ದೇಗೌಡರು ಬರಬೇಕು ಸ್ಪಾಟ್ಗೆ. ನೀವಲ್ಲಿ MLA ಶ್ರೀರಂಗಪಟ್ಟಣ ಬಂಡಿಸಿದ್ದೇಗೌಡ್ರೆ. ಆಮೇಲೆ ಚೀಫ್ ಇಂಜಿನಿಯರ್ ಅಲ್ಲಿ ಯಾಕೆ ಇವರನ್ನು ಮಾತ್ರ ಕಳಿಸ್ಬಿಡ್ತೀರಿ? ಎಲ್ಲ ದೃಶ್ಯಾವಳಿಗಳು ಬ್ಯಾಕ್ ಟು ಬ್ಯಾಕ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ನೋಡಿ, ಎಲ್ಲ ಬಂದಿದ್ದಾರೆ. TVU 5 ಪಂಚ್ ಮಾಡಿ ಎಸ್ಕೇಪ್ ಆಗಿ ಓಡೋಗ್ತಾ ಇದ್ದಾರೆ. ಫಾರ್ಮ್ ಹೌಸ್ ನವರು ಬೈಕ್ ನಲ್ಲಿ ಯಾವಾಗ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ, ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಆ ವಿಜುವಲ್ ಹಾಕಿ. ಫಾರ್ಮ್ ಹೌಸ್, ಖಾಸಗಿ ಫಾರ್ಮ್ ಹೌಸ್ಗೆ ಅಕ್ರಮವಾಗಿ ನೀರಿನ ಕನೆಕ್ಷನ್ ಅನ್ನ ತೆಗೆದುಕೊಳ್ಳಲಾಗಿತ್ತು. ಅಧಿಕಾರಿಗಳ ಸ್ಥಳಕ್ಕೆ ಬರ್ತಾ ಇದ್ದಂತೆ ಆ ಫಾರ್ಮ್ ಹೌಸ್ ನಲ್ಲಿ ಇದ್ದಂತವರು ಎಸ್ಕೇಪ್ ಆಗಿ ಓಡ್ ಹೋಗ್ತಿದ್ದಾರೆ ಬೈಕ್ ನಲ್ಲಿ. ಅದೃಶ್ಯ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅಧಿಕಾರಿಗಳು ಯಾವಾಗ ಬಂದ್ರು, ಯಾವಾಗ ಈ ವಿಚಾರ ದೊಡ್ಡದಾಯ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆದಾಗ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಇಡೀ ರಾಜ್ಯದ ಜನರು ಮಾತ್ರವಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನೋಡಿದ್ದಾರೆ. ಸ್ಥಳಕ್ಕೆ ಯಾವಾಗ ಬಂದ್ರು, ಎಸ್ಕೇಪ್, ಕಾಲ್ ಕಿತ್ತಿದ್ದಾರೆ ಫಾರ್ಮ್ ಹೌಸ್ನ ಸಿಬ್ಬಂದಿಗಳು. ಅಕ್ರಮವಾಗಿ ನೀರನ್ನ ಕಳ್ಳತನ ಮಾಡ್ತಾ ಇದ್ದವರಿಗೆ ಚಾಟಿ ಏಟ್. ರಿಪಬ್ಲಿಕ್ ಕನ್ನಡ ಚಾಟಿ ಏಟ್. ನಮ್ಮ ಪ್ರತಿನಿಧಿ ಅದೇ ಸ್ಥಳದಲ್ಲಿ ನಿಂತು ಏನೇನಾಗ್ತಾ ಇದೆ ಅದರ ವಿವರವನ್ನ ಸಂಗ್ರಹಿಸುತ್ತಿದ್ದಾರೆ. ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಕನ್ನಂಬಾಡಿ ಕಟ್ಟೆಗೆನೆ, ಅಲ್ಲಿನ ಜಲಾಶಯಕ್ಕೇನೆ ನೇರವಾಗಿ ಮೋಟಾರನ್ನ ಅಳವಡಿಸಿ ಅಲ್ಲಿಂದ ಅಕ್ರಮವಾಗಿ ನೀರನ್ನ ಕದ್ದು ಫಾರ್ಮ್ ಹೌಸ್ಗೆ ಬಿಡಲಾಗ್ತಾ ಇತ್ತು. ಅಲ್ಲಿನ ಸಿಬ್ಬಂದಿಗಳು ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಮುಂದೆ. ಹೌದು, ಡೈರೆಕ್ಟ್ ಆಗಿ KRS ಇಂದ ನೀರು ಕದೀತಿದ್ದಾರೆ ಈ ಫಾರ್ಮ್ ಹೌಸ್ ನಲ್ಲಿ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಯಾವಾಗ ಈ ಸುದ್ದಿ ಪ್ರಸಾರ ಆಯ್ತು, ಅಧಿಕಾರಿಗಳ ಸ್ಥಳಕ್ಕೆ ಬಂದಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ನಮಗೆ ಪ್ರಭಾವಿಗಳು ಕನ್ನ ಹಾಕ್ತಿದ್ದಂಥ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿತ್ತು. ಅದಾದ ಬಳಿಕ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಿತ್ತರಾದ ಬಳಿಕ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಮೋಟಾರನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸದ್ಯ ಹಿಂಬದಿಯಿಂದ ಫಾರ್ಮ್ ಹೌಸ್ನ ಹಿಂಬದಿಯಿಂದ ಮೋಟರ್ಗಳನ್ನು ಅಳವಡಿಸ್ಕೊಂಡಿದ್ರು. ನಿಮಗೆ ಮುಂಭಾಗದಿಂದ ತೋರಿಸ್ತೀನಿ KRS ಅಣೆಕಟ್ಟೆ ಎಷ್ಟು ಹತ್ತಿರದಲ್ಲಿದೆ ಅಂತ. ಇದು ದೃಶ್ಯದಲ್ಲಿ ಗಮನಿಸ್ಬೋದು. ಕೇವಲ ಇಲ್ಲಿಂದ 50 ಮೀಟ್ರ್ ಹೋದರೆ ಹಿನ್ನೀರು ಪ್ರಾರಂಭ ಆಗ್ತದೆ. ಜೊತೆಗೆ ಹಿನ್ನೀರಿಗೆ ಹೊಂದಿಕೊಂಡಂತೆ ಇಲ್ಲಿ 3 ಫಾರ್ಮ್ ಹೌಸ್ಗಳಿರುವಂಥದ್ದು. ಅದರಲ್ಲಿ 2 ಫಾರ್ಮ್ ಹೌಸ್ಗಳು ಪೊಲೀಸ್ ಅಧಿಕಾರಿಗಳದು ಅಂತ ಹೇಳಲಾಗ್ತಾ ಇರುವಂಥದ್ದು. ಬೇರೆಯವ್ರ ಹೆಸರಲ್ಲಿ ಬೇನಾಮಿ ಇದೆ ಅಂತ ಇಲ್ಲಿ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ 2 ಫಾರ್ಮ್ ಹೌಸಲ್ಲೇ ಅಕ್ರಮವಾಗಿ ಮೋಟರ್ಗಳನ್ನು ಅಳವಡಿಸ್ಕೊಂಡು ನೀರನ್ನು ಪೂರೈಕೆ ಮಾಡ್ಕೊಳ್ಳಲಾಗ್ತಿತ್ತು. ಮಾವು ಸೇರಿದಂತೆ ಸಾಕಷ್ಟು ಬೆಳೆಗಳನ್ನು ಬೆಳೆದಿರುವಂಥದ್ದು. ಅದರಲ್ಲೂ ಕೂಡ ಪಕ್ಕದ ಫಾರ್ಮ್ ಹೌಸ್ನಲ್ಲಿ ಭತ್ತ ಕೂಡ ಬೆಳೆದಿದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಕೊಡೋದಿಲ್ಲ ಅಂತ ಹೇಳಿರುವಂಥ ಮಂಡ್ಯ ಜಿಲ್ಲಾಡಳಿತ ಇದುವರೆಗೂ ಕೂಡ ಕಾವೇರಿಗೆ ಕನ್ನ ಹಾಕ್ತಾ ಇದ್ರು ಕೂಡ ಕಣ್ಣು ಮುಚ್ಕೊಂಡು ಕುಳಿತಿತ್ತು. ಯಾವ ಒಬ್ಬ ಅಧಿಕಾರಿಯೂ ಕೂಡ ಇದುವರೆಗೂ ಕೂಡ ಪ್ರಶ್ನೆ ಮಾಡುವಂಥ ಕೆಲಸಕ್ಕೂ ಕೂಡ ಹೋಗಿರಲಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಿತ್ತರ ಆಗುವವರೆಗೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ಬಂದಿರಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಯಿತೋ ತಕ್ಷಣ ದೌಡಾಯಿಸಿರುವಂಥ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಸ್ಥಳಕ್ಕೆ ಚೆಸ್ಕಾಂ ಸಿಬ್ಬಂದಿಯನ್ನು ಕರೆಸ್ಕೊಂಡು ಮೋಟರ್ಗಳನ್ನು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಕೇವಲ 2 ಫಾರ್ಮ್ ಹೌಸ್ಗಳಲ್ಲಿ ಮಾತ್ರ ಈ ರೀತಿ ಮೋಟ್ರ್ಗಳನ್ನು ಅಳವಡಿಸ್ಕೊಂಡಿಲ್ಲ. ಸಾಕಷ್ಟು ಫಾರ್ಮ್ ಹೌಸ್ಗಳು ಕೂಡ ಈ ರೀತಿ ಮೋಟ್ರ್ಗಳನ್ನು ಅಳವಡಿಸ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಈ ಫಾರ್ಮ್ ಹೌಸ್ ಏನಿದೆ ಇವರು ಅಳವಡಿಸಿದ್ದಂಥ ಮೋಟ್ರ್ಗಳನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಪಕ್ಕದ ಫಾರ್ಮ್ ಹೌಸ್ನ ಕೂಲಿ ಕಾರ್ಮಿಕರು ಅಳವಡಿಸಿದಂಥ ಎಲ್ಲ ಪೈಪ್ಗಳನ್ನು ಕೂಡ ತಾವೇ ತೆರವುಗೊಳಿಸಿ ತಮ್ಮ ತೋಟಕ್ಕೆ ಅಂದರೆ ಫಾರ್ಮ್ ಹೌಸ್ಗೆ ತಂದು ಹಾಕ್ಕೊಂಡಿದ್ದಾರೆ. ಅಧಿಕಾರಿಗಳು ಬರೋದಕ್ಕೂ ಮೊದಲೇ ಮೋಟ್ರು ಜೊತೆಗೆ ಪೈಪ್ಗಳನ್ನು ಒತ್ತು ತಂದು ಫಾರ್ಮ್ ಹೌಸ್ ಒಳಗಡೆ ಹಾಕ್ಕೊಂಡಿರುವಂಥದ್ದು. ಅಧಿಕಾರಿಗಳಿಗೆ
ಕಣ್ ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕಣ್ ತಪ್ಪಿಸಿದ್ದಾರೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಸಾಕಷ್ಟು ದಿನಗಳಿಂದ ಈ ರೀತಿ ಹಾಡು ಹಗಲೇ ಏನು ದರೋಡೆ ರೀತಿ ನೀರಿಗೆ ಕನ್ನ ಹಾಕ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಎಚ್ಚೆತ್ಕೊಳ್ಳುವಂಥ ಕೆಲಸ ಮಾಡಿರಲಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ಬಳಿಕ ಸದ್ಯ ಏನು ಮೋಟ್ರ್ ಅಂದರೆ ಮೋಟ್ರನ್ನ ತೆರವುಗೊಳಿಸಿದ್ದಾರೆ. ಇಷ್ಟಕ್ಕೆ ನಿಲ್ಲಬಾರ್ದು, ಯಾಕೆಂದರೆ ಅಕ್ರಮವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡ್ಕೊಂಡಿದ್ರು. ವಿದ್ಯುತ್ ಸಂಪರ್ಕವನ್ನು ಹೊಂದಿ ಆನಂತರ ಮೋಟ್ರನ್ನು ರನ್ ಮಾಡಿದ್ರು, ಅದು ಕೂಡ ಅಫೆನ್ಸ್. ಹಾಗಾಗಿ ಚೆಸ್ಕಾಂ ಅಧಿಕಾರಿಗಳು ಯಾವ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ತಾರೆ, ಜೊತೆಗೆ ನೀರಿಗೆ ಕನ್ನ ಹಾಕಿರುವಂಥ ಪ್ರಭಾವಿಗಳ ವಿರುದ್ಧ ಕಾವೇರಿ ನೀರಾವರಿ ನಿಗಮ ಹಾಗೂ ಮಂಡ್ಯ ಜಿಲ್ಲಾಡಳಿತ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ನಮ್ಮ ಪ್ರತಿನಿಧಿ ಆನಂದ್ ವಿವರಿಸ್ತಾ ಇದ್ರು. ಬರೋಬ್ಬರಿ 16 ಫಾರ್ಮ್ ಹೌಸ್ನಲ್ಲಿ ಇದೇ ರೀತಿ ಅಕ್ರಮವಾಗಿ ನೀರನ್ನ KRS ನಿಂದ ಕಳ್ತನ ಮಾಡಲಾಗಿತ್ತು. ಯಾವಾಗ ಒಂದು ಫಾರ್ಮ್ ಹೌಸ್ ಪ್ರಭಾವಿ ಪೊಲೀಸ್ ಅಧಿಕಾರಿಯ ಫಾರ್ಮ್ ಹೌಸ್ನ ಈ ಅನಧಿಕೃತವಾದ ಒಂದು ಸಂಪರ್ಕವನ್ನ, ಅಕ್ರಮವಾದ ಸಂಪರ್ಕವನ್ನ ಕಟ್ ಮಾಡಿದ್ರು, ಅಕ್ಕಪಕ್ಕದಲ್ಲಿರುವ ಎಲ್ಲ ಫಾರ್ಮ್ನವರು ಅಲರ್ಟ್ ಆಗಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳೇ ಹೋಗಿ ಅವ್ರು ಅಳವಡಿಸಿದ್ದ ಮೋಟಾರು, ಪೈಪು, ವೈರು ಎಲ್ಲ ಕಿತ್ಕೊಂಡ್ಬಂದು ಫಾರ್ಮ್ ಹೌಸ್ ಒಳಗಡೆ ಬಚ್ಚಿಟ್ಕೊಳ್ತಿದ್ದಾರೆ. ಅಧಿಕಾರಿಗಳು ಬಂದ್ರೆ ಕಿತ್ತು ಬಿಸಾಕ್ತಾರೆ ಅದನ್ನ. ಮತ್ತೆ ಫಾರ್ಮ್ ಹೌಸ್ನವರು ತಗೊಳಕ್ಕಾಗಲ್ಲ ಆ ಮೋಟ್ರು, ಪೈಪು, ವೈರು ಏನನ್ನು. ಹೀಗಾಗಿ ಅವ್ರು ಬರೋಕ್ ಮುಂಚೆ, ಅಧಿಕಾರಿಗಳು ಬಂದು ಕಿತ್ತು ಬಿಸಾಕೋಕ್ ಮುಂಚೆ ನಾವೇ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ಅಕ್ಕಪಕ್ಕದ ಫಾರ್ಮ್ ಹೌಸ್ನವರು ಕೂಡ ತಾವು ಅಕ್ರಮವಾಗಿ ಅಳವಡಿಸಿದ್ದ ಮೋಟಾರ್ ಹಾಗೆ ಪೈಪ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಇದ್ರು. ಇದೇ ವಿಚಾರ, ಅಕ್ರಮವಾಗಿ ನೀರನ್ನ ಯಾರೆಲ್ಲ ಕಳ್ಳತನ ಮಾಡ್ತಿದ್ದಾರೆ ಅವರು ಆ ಕಳ್ಳತನವನ್ನ ಸ್ಟಾಪ್ ಮಾಡುವವರೆಗೂ